ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಪ್ರಥಮವಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಪಹಣಿಯನ್ನು ಯಾವ ರೀತಿಯಾಗಿ ಚೇಂಜ್ ಮಾಡೋದು, ಏನು RTC ಇಲ್ಲಿ ಏನು ನೇಮ್ ಇರುತ್ತೆ ಅದನ್ನು ಯಾವ ರೀತಿ ಬದಲಾಯಿಸ್ಕೋಬೋದು ಅಂತ ಹೇಳಿ ಇವತ್ತು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಸಾಮಾನ್ಯವಾಗಿ RTC ಅಂತ ಹೇಳಿದ್ರೆ ರೆಕಾರ್ಡ್ ಆಫ್ ರೈಟ್ಸು. ಅದರಲ್ಲಿ ನಿಮ್ಮ ಸರ್ವೆ ನಂಬರು, ಎಷ್ಟು ಎಕರೆ ಇದೆ, ಯಾರ ಹೆಸರಲ್ಲಿದೆ, ಉಳುಮೆದಾರ ಯಾರಿದ್ದಾರೆ, ಏನಾದ್ರು ಒಂದು ಲೋನ್ ತೊಗೊಂಡಿದ್ರೆ ಅದು ಲೋನ್ ಋಣಗಳಲ್ಲಿ ಲೋನ್ ಏನಾದ್ರು ಇದ್ದರೆ ಡೀಟೇಲ್ಸ್ ಇರುತ್ತೆ. ಸೇಲ್ ಅಗ್ರಿಮೆಂಟ್ ಏನಾರು ಮಾಡಿದರೆ ಅದು ಸಹ ಡೀಟೇಲ್ಸ್ ಇರುತ್ತೆ ಸ್ನೇಹಿತರೆ. ಇವು ಸಾಮಾನ್ಯವಾಗಿ RTCಯಲ್ಲಿ ಕಂಡುಬರುವಂಥದ್ದು ಪ್ರಮುಖವಾದ ಅಂಶಗಳು ಅಂತ ಹೇಳ್ಬೋದು. ಮತ್ತು RTCಯಲ್ಲಿ ಏನು ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಯಾವುದೋ ಒಂದು ತಾತನ ಹೆಸರು ಅಪ್ಪನ ಹೆಸರು ಖಾತೆ ಇರುತ್ತೆ. ಆದರೆ ಖಾತೆನ ಬದಲಾವಣೆಯನ್ನು ಮಾಡ್ಕೊಳ್ದೇ ಸುಮ್ಮನೆ ಅದೇ ಭೂಮಿನ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇರ್ತಾರೆ ಸ್ನೇಹಿತರೆ. ಆದರೆ ಅದು ಆ ಥರ ಮಾಡಬಾರ್ದು. ಒಂದು ವೇಳೆ ತಾತ ತೀರ್ಕೊಂಡ್ಮೇಲೆ ಯಾರು ತಂದೆ ಯಾರಿರ್ತಾರೆ, ಅವ್ರ ಅಣ್ಣ ತಮ್ಮರು ಯಾರಿರ್ತಾರೆ ಅವ್ರುಗಳು ಪೌತಿ ಖಾತೆನ ಮಾಡಿಸ್ಕೋಬೇಕಾಗತ್ತೆ. ಅಥವಾ ತಂದೆ ತೀರ್ಕೊಂಡಿದ್ದಾರೆ ಅಂದರೆ ಮಕ್ಳು ಯಾರು ಇರ್ತಾರೆ, ವಾರಸುದಾರ ಯಾರು ಇರ್ತಾರೆ ತಂದೆಗೆ, ಅವರೆಲ್ಲರೂ ಸೇರಿಕೊಂಡು ಒಂದು ಪೌತಿ ಖಾತೆನ ಮಾಡಿಸ್ಬೇಕಾಗತ್ತೆ ಸ್ನೇಹಿತರೆ. ಒಂದು ವೇಳೆ ತಂದೆ ಏನಾರ ವಿಲ್ ಮಾಡಿದರೆ ವಿಲ್ ಮುಖಾಂತರವಾಗಿ ಒಂದು ಪ್ರೊಬೆಟ್ ಸರ್ಟಿಫಿಕೇಟ್ ತೊಗೊಂಡು ವಿಲ್ಲಲ್ಲಿ ಯಾರ್ಯಾರಿಗೆಲ್ಲ ಒಂದು ಆಸ್ತಿ ಅಲರ್ಟ್ ಆಗಿರುತ್ತೆ ಅದ್ರ ಪ್ರಕಾರವಾಗಿ ಆ ಆಸ್ತಿಗೆ ಖಾತೆಯನ್ನು ಚೇಂಜ್ ಮಾಡಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಒಂದು ವೇಳೆ ಖಾತೆ ಚೇಂಜ್ ಮಾಡಿಸ್ಕೊಳ್ಳೋದೇ ಇಲ್ಲ, ನಮ್ಮ ತಂದೆ ಹೆಸರಲ್ಲೇ ಖಾತೆ ಇರುತ್ತೆ, ಏನು ಸಮಸ್ಯೆ ನನಗಾಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ಸಮಸ್ಯೆ ಆಗೇ ಆಗುತ್ತೆ ಅಂತ ಹೇಳ್ಬೋದು. ಏನಂತೇಳಿದ್ರೆ, ಮೊದಲನೇದಾಗಿ ಯಾವುದೇ ಸರ್ಕಾರಿ ಸೌಲಭ್ಯವನ್ನು ಪಡೆಯೋದಕ್ಕಾಗೋದಿಲ್ಲ. ಏನಂತೇಳಿದರೆ, ಯಾವುದೋ ಒಂದು ಬಿತ್ತನೆ ಬೀಜದ ಮೇಲೆ ಯಾವುದೋ ಸಬ್ಸಿಡಿ ಬರ್ಬೋದು, ಇಲ್ಲ ಡ್ರಿಪ್ ಇರಿಗೇಷನ್ ಮಾಡಬೇಕಾದ್ರೆ ಏನಾದ್ರು ಸಬ್ಸಿಡಿ ಬರ್ಬೋದು, ಅಥವಾ ಕೊಳವೆ ಬಾವಿ ಹಾಕಿಸ್ತೀರಾ, ಬೋರ್ ಹಾಕ್ಸ್ತೀರಾ ಅಂತ ಹೇಳಿದ್ರೆ ಏನಾದ್ರು ಉಚಿತವಾಗಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಿಮಗೆ ಫ್ರೀಯಾಗಿ ಬೋರ್ ಹಾಕ್ಸ್ಬೋದು ಅಂತ ಅಂದ್ಕೊಳ್ಳಿ. ಅವಕ್ಕೆಲ್ಲವೂ ಏನು ಮಾಡಬೇಕು ಅಂದ್ರೆ ಮುಖ್ಯವಾಗಿ ಖಾತೆ ಇರಬೇಕಾಗುತ್ತೆ. ಖಾತೆ ನಿಮ್ಮ ತಂದೆ ಹೆಸರಲ್ಲಿದ್ದು ನಿಮ್ಮ ತಂದೆ ಇಲ್ಲ ಅಂತ ಹೇಳಿದ್ಮೇಲೆ ನೀವು ಆ ತಂದೆಯ ಪರವಾಗಿ ಅಪ್ಲಿಕೇಶನ್ ಹಾಕಕ್ಕೆ ಬರೋದಿಲ್ಲ ಸ್ನೇಹಿತರೆ. ಆಮೇಲೆ ಅದೇ ಪ್ರಾಪರ್ಟಿ ಮೇಲೆ ಏನೋ ಬೆಳೆ ಸಾಲ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ, ಅಥವಾ ಬೆಳೆಗೆ ಇನ್ಶೂರೆನ್ಸ್ ಮಾಡಿಸಿ ಕ್ಲೈಮ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಅಥವಾ ಯಾವುದೋ ಒಂದು ಬ್ಯಾಂಕಲ್ಲಿ ಅಡಮಾನ ಇಟ್ಬಿಟ್ಟು ಪ್ರಾಪರ್ಟಿನ ಅಡಮಾನ ಇಟ್ಟು ಏನಾದ್ರು ಲೋನ್ ತೊಗೋಬೇಕು ಅಂತ ಅಂದ್ಕೊಡ್ತೀರಾ ಅಂದ್ಕೊಳ್ಳಿ. ಇವೆಲ್ಲವೂ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಖಾತೆಯು ಪ್ರಮುಖವಾದ ಒಂದು ದಾಖಲಾತಿ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಖಾತೆ ಬಹಳ ಮುಖ್ಯವಾಗಿರುತ್ತೆ. ಆದ್ದರಿಂದ ಯಾರು ತಂದೆ ತೀರ್ಕೊಂಡಿದ್ರೆ ಖಂಡಿತವಾಗ್ಲೂ ಖಾತೆ ಮಾಡಿಸ್ಕೊಳ್ಳಿ. ಯಾರು ಕ್ರಯಪತ್ರ ಮಾಡ್ಕೊಂಡಿದ್ರೆ ಅಥವಾ ಗಿಫ್ಟ್ ಡೀಡ್ ಬಂದಿದ್ರೆ ಅಥವಾ ಯಾರು ನಿಮ್ಮ ಹೆಸರು ವಿಲ್ ಮಾಡಿದರೆ ನೀವುಗಳು ಸಹ ಯಾರ ಮೂಲ ಓನರ್ ಯಾರಿರ್ತಾರೆ ಅವರಿಂದ ನಿಮ್ಮ ಹೆಸರಿಗೆ ಖಾತೆ ಬದಲಾವಣೆ ಮಾಡ್ಕೋಬೇಕು. 100% ಮಾಡ್ಕೊಳ್ಳೇಬೇಕು. ಒಂದು ವೇಳೆ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ಒಂದು ಮಾನ್ಯತೆ ಇರೋದಿಲ್ಲ ಅದಕ್ಕೆ. ಇವತ್ತೆಲ್ಲ ಅಂದರೆ ಸ್ವಲ್ಪ ದಿನ ಒಂದು ಹಲವಾರು ವರ್ಷ ಆದಮೇಲೆ ನೀವು ಖಾತೆ ಬದಲಾಯಿಸ್ತೀನಿ ಅಂತ ಹೇಳಿದ್ರೆ ಕಾನೂನಲ್ಲಿ ತೊಡಕೊಳಗಿರ್ತವೆ. ಆ ಸಂದರ್ಭದಲ್ಲಿ ನೀವು ಖಾತೆನ ಬದಲಾಯಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ, ಕಷ್ಟ ಆಗುತ್ತೆ. ಆದ್ದರಿಂದಾಗಿ ಯಾವಾಗ ಒಂದು ತಂದೆ ತೀರ್ಕೊಂಡ್ರೆ ಪೌತಿ ಖಾತೆ ಮಾಡಿಸ್ಕೊಳ್ಳಿ. ಪೌತಿ ಖಾತೆ ಅಂತ ಹೇಳಿದ್ರೆ ತಂದೆಯ ಮೃತ ವ್ಯಕ್ತಿಯ ವಾರಸುದಾರರು ಯಾರಿರ್ತಾರೆ ಅವರೆಲ್ಲರೂ ಸಹ ಕಾನೂನುಬದ್ಧ ವಾರಸರಾಗಿರ್ತಾರೆ. ಹಾಗಾಗಿ ನೀವು ಪೌತಿ ಖಾತೆನ ಮಾಡಿಸ್ಕೋಬೇಕಾಗತ್ತೆ. ಪೌತಿ ಖಾತೆಯನ್ನು ಮಾಡಿಸ್ಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ ಕೊಡಬೇಕು ಅಂದರೆ, ಫಸ್ಟು RTC ಕೊಡಬೇಕು. ಯಾರು ನಿಮ್ಮ ತಂದೆ ಹೆಸರಲ್ಲಿ ಏನಿದೆ RTC ಒಂದು ಕಾಪಿ ಕೊಡಬೇಕು. ಮತ್ತು ತಂದೆ ಅವರ ಡೆತ್ ಸರ್ಟಿಫಿಕೇಟ್ ಕೊಡಬೇಕು, ತಂದೆ ತೀರ್ಕೊಂಡಿದ್ದಾರೆ ಅನ್ನೋಕ್ಕೆ. ಮತ್ತು ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ಸ್ನ ಆಧಾರ್ ಕಾರ್ಡ್ ಕೊಡಬೇಕು. ಮತ್ತು ಒಂದು ವಂಶವೃಕ್ಷ ಕೊಡಬೇಕು. ತಾಲೂಕು ಕಚೇರಿಯಲ್ಲಿ ಪಡೆದುಕೊಂಡ ಒಂದು ವಂಶವೃಕ್ಷನ ಕೊಡಬೇಕು. ವಂಶವೃಕ್ಷ ಕೊಟ್ಟ ಮೇಲೆ ಯಾರು ನಿಮ್ಮ ಯಾವ ತಾಲೂಕು ಆಫೀಸ್ಗೆ ಯಾವ ತಾಲೂಕು ಕಚೇರಿಗೆ ನಿಮ್ಮ ಆಸ್ತಿ ಬರುತ್ತದೋ ಆ ತಾಲೂಕು ಕಚೇರಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಏನಂತ ಹೇಳಿದ್ರೆ, ಈ ರೀತಿಯಾಗಿ ನಮ್ಮ ತಂದೆಯವರು ಇಂಥ ದಿನ ಮರಣ ಹೊಂದಿದ್ದಾರೆ, ತಂದೆಯ ವಾರಸುದಾರರು ನಾವಿದ್ದೀವಿ ಅಂತ ಹೇಳಿ ಏನು ವಂಶವೃಕ್ಷ ಕೊಟ್ಟಿದ್ರು ಅದೆಲ್ಲ ಕೊಟ್ಬಿಟ್ಟು, ಮತ್ತು ಸರ್ವೈವರ್ ಸರ್ಟಿಫಿಕೇಟನ್ನು ಒಂದು ಕೊಟ್ಬಿಟ್ಟು ಒಂದು ಖಾತೆಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಖಾತೆಗೆ ಅಪ್ಲಿಕೇಶನ್ ಹಾಕಿದ್ಮೇಲೆ 30 ರಿಂದ 45 ದಿನದ ಒಳಗಡೆ ನಿಮ್ಮ ಹೆಸರಿಗೆ ಖಾತೆ ಬರುತ್ತೆ. ಖಾತೆ ಬಂದಮೇಲೆ ಬೇಕಾದ್ರೆ ನೀವು ಅದ್ರ ಮೇಲೆ ನೀವು ಏನು ಬೇಕಾದ್ರೂ ಮಾಡ್ಬೋದು. ಒಂದು ಪಾರ್ಟಿಷನ್ ಡೀಡ್ ಬೇಕಾದ್ರೂ ಮಾಡ್ಬೋದು ಫ್ಯಾಮಿಲಿಯಲ್ಲಿ, ಅಥವಾ ಗಿಫ್ಟ್ ಡೀಡಾರ ಮಾಡ್ಬೋದು, ಅಥವಾ ಸಾಲ ಬೇಕಾದ್ರೆ ಸಾಲ ಸಹ ತಗೋಬೋದು ಸ್ನೇಹಿತರೆ. ಖಾತೆ ನಿಮ್ಮ ಹೆಸರಿಗೆ ಬರಬೇಕು. ಖಾತೆ ಇಲ್ಲ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಇಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಸ್ನೇಹಿತರೆ. ಆದ್ದರಿಂದಾಗಿ ಖಾತೆ ಬಹಳ ಮುಖ್ಯವಾಗಿರುತ್ತೆ. ಯಾರೆಲ್ಲ ಇನ್ನೂ ಮುತ್ತಾತನ ಕಾಲದಲ್ಲಿ RTC ಈಗಲೂ ಓಡ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಆದಷ್ಟು ಬೇಗ ಖಾತೆನ ಬದಲಾಯಿಸ್ಕೊಳ್ಳಿ, ನಿಮ್ಮ ಹೆಸರಿಗೆ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ಥ್ಯಾಂಕ್ ಯು.